ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಆಲೇಟಿ. ಸುಳ್ಯ ನಗರದ ಪಾರ್ಕಿಂಗ್ ಅನ್ನು ವ್ಯವಸ್ಥಿತವಾಗಿ ಮಾಡುವ ನಿಟ್ಟಿನಲ್ಲಿ ರಿಕ್ಷಾ ಚಾಲಕ ಮಾಲಕರು, ಖಾಸಗಿ ಬಸ್, ವ್ಯಾನ್, ಕೆಎಸ್ಆರ್ಟಿಸಿ ಟ್ಯಾಕ್ಸಿ ಚಾಲಕ ಮಾಲಕರ ಸಭೆ ನಗರ ಪಂಚಾಯತ್ನಲ್ಲಿ ನಡೆಯಿತು. ರಥಬೀದಿ ಬಸ್ ನಿಲ್ದಾಣ ಸ್ಥಳದಲ್ಲೇ ಪಾರ್ಕಿಂಗ್ಗೆ ಕ್ರಮ, ಆಲೇಟಿ ಕ್ರಾಸ್ನಲ್ಲಿ ಬಸ್, ವ್ಯಾನ್ ಪಾರ್ಕಿಂಗ್ ಇಲ್ಲ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಸರ್ವಿಸ್ ರಿಕ್ಷಾದವರು ಪಾರ್ಕಿಂಗ್ ಮಾಡುವ ಬಗ್ಗೆ ಚರ್ಚೆ ನಡೆಯಿತು. ನಗರ ಪಂಚಾಯತ್ ಅಧ್ಯಕ್ಷ ವಿನಯ್ ಕಂದಡ್ಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಉಪಾಧ್ಯಕ್ಷೆ ಸರೋಜಿನಿ ಪಲತಡ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಬುದ್ದನಾಯ್ಕ್, ಸದಸ್ಯರುಗಳಾದ ಎಂ ವೆಂಕಪ್ಪಗೌಡ, ಶಿಲ್ಪಾ ಸುದೇವ್, ಪೂಜಿತಾ ಕೆಯು, ಶೀಲಾ ಕುರುಂಜಿ, ಶಶಿಕಲಾ ನೀರಬಿದ್ರೆ, ಪ್ರವಿತಾ ಪ್ರಶಾಂತ್, ಉಮರ್ ಕೆಎಸ್, ನಾರಾಯಣ ಶಾಂತಿನಗರ, ಬಾಲಕೃಷ್ಣ ರೈ ದುಗಲಡ್ಕ, ಶರೀಫ್ ಕಂಟಿ, ರಿಯಾಜ್ ಕಟೆಕರ್, ಎಸ್ಐ ಹರೀಶ್ ಎಂಆರ್, ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಉಪಸ್ಥಿತರಿದ್ದರು. ನಗರ ಪಂಚಾಯತ್ನಲ್ಲಿ ತಮ್ಮ ಕಾರ್ಯನಿಮಿತ್ತ ಜನರು ಬಂದರೆ ನಾಳೆ ಬನ್ನಿ ಎಂದು ವಾಪಸ್ ಕಳುಹಿಸುತ್ತಾರೆ. ಇದು ಸರಿಯಲ್ಲ. ಬಂದವರನ್ನು ಇಲ್ಲಿರುವ ಸಿಬ್ಬಂದಿಗಳು ಸರಿಯಾಗಿ ಮಾತನಾಡಿಸಬೇಕು, ಅವರ ಸಮಸ್ಯೆಯನ್ನು ಆಲಿಸಬೇಕು. ಈ ನಿಟ್ಟಿನಲ್ಲಿ ಇಲ್ಲಿ ಬದಲಾವಣೆ ತರಬೇಕು ಎಂದು ಸದಸ್ಯರು ಅಧ್ಯಕ್ಷ ವಿನಯ್ ಕಂದಡ್ಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸದಸ್ಯ ಶರೀಫ್ ಕಂಟಿ ಮಾತನಾಡಿ, ನಗರ ಪಂಚಾಯತ್ ಸಿಬ್ಬಂದಿಗಳ ವರ್ತನೆ ಬದಲಾಗಬೇಕು. ಇಲ್ಲಿ ಕೆಲಸಕ್ಕೆಂದು ವಾರ್ಡ್ನ ಜನರಿಗೆ ಸರಿಯಾದ ಸ್ಪಂದನೆಗಳು ಸಿಗುತ್ತಿಲ್ಲ. ಆ ನಿಟ್ಟಿನಲ್ಲಿ ಬದಲಾವಣೆಯ ಕೆಲಸಗಳಾಗಬೇಕು. ನಾಳೆ ಬನ್ನಿ ಎಂದು ಯಾರಿಗೂ ಉತ್ತರ ಸಿಗಬಾರದು ಎಂದು ಅಧ್ಯಕ್ಷರಲ್ಲಿ ಕೇಳಿಕೊಂಡರು. ಸಿಬ್ಬಂದಿ ಮತ್ತು ಸದಸ್ಯರ ಸಭೆ ನಡೆಸಿ ಎಂದು ರಿಯಾಜ್ ಕಟೆಕಾರ್ ವಿನಂತಿಸಿದರು. ಇಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಇಲ್ಲ, ಅಗತ್ಯಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನು ಇಟ್ಟುಕೊಂಡಿದ್ದೀರಿ. ಇಲ್ಲಿಗೆ ಎಷ್ಟು ಜನ ಅಗತ್ಯವಿದೆಯೋ ಅಷ್ಟು ಮಂದಿಯನ್ನ ಮಾತ್ರ ಕೆಲಸಕ್ಕೆ ಇಟ್ಟುಕೊಳ್ಳಿ. ನಿಮ್ಮ ಮಾತು ಕೇಳದ ಆ ಮೂವರನ್ನು ಸಾಧ್ಯವಾದರೆ ಡೆಪ್ಯುಟೇಷನ್ನಲ್ಲಿ ಪುತ್ತೂರಿಗೆ ಕಳುಹಿಸಿ ಎಂದು ಸದಸ್ಯ ಉಮರ್ ಕೇಸ್ ಹೇಳಿದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಸರೋಜಿನಿ ಪಲತಡ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಬುದ್ದನಾಯ್ಕ್, ಸದಸ್ಯರುಗಳಾದ ಶಿಲ್ಪಾ ಸುದೇವ್, ಪೂಜಿತಾ ಕೆಯು, ಶೀಲಾ ಕುರುಂಜಿ, ಶಶಿಕಲಾ ನೀರಬಿದ್ರೆ, ಪ್ರವಿತಾ ಪ್ರಶಾಂತ್, ನಾರಾಯಣ ಶಾಂತಿನಗರ, ಬಾಲಕೃಷ್ಣ ರೈ ದುಗಲಡ್ಕ, ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಉಪಸ್ಥಿತರಿದ್ದರು. ಬೈಕ್ನಲ್ಲಿ ಸವಾರಿಸುವ ಹಿಂಬದಿ ಸವಾರರು ಕೂಡ ಸುಳ್ಯದಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಇಲ್ಲವಾದಲ್ಲಿ ಬೈಕ್ ಚಲಾಯಿಸುವ ಹಾಗೂ ಹಿಂಬದಿ ಕುಳಿತಿರುವ ಇಬ್ಬರಿಗೂ ದಂಡ ವಿಧಿಸಲಾಗುವುದು ಎಂದು ಸುಳ್ಯ ಎಸ್ಐ ಹರೀಶ್ ಎಂಆರ್ ಸುದ್ದಿಗೆ ತಿಳಿಸಿದ್ದಾರೆ. ಈ ಆದೇಶ ಕೆಲ ದಿನಗಳಿಂದಲೇ ಜಾರಿಯಲ್ಲಿದೆ. ಸುಳ್ಯದಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಆದರೆ ಹೆಚ್ಚಿನ ಹಿಂಬದಿ ಸವಾರರು ಹೆಲ್ಮೆಟ್ ಹಾಕದಿರುವುದು ಕಂಡುಬರುತ್ತಿದೆ. ಆದ್ದರಿಂದ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಕೊಠಡಿ ನಂಬರ್ 252 ಮತ್ತು 253 ಬಂದರು ಮೀನುಗಾರಿಕಾ ಸಚಿವರಾದ ಎಸ್ ಅಂಗಾರ್ ರವರ ನೂತನ ಕೊಠಡಿ ಇಂದು ಶುಭಾರಂಭಗೊಂಡಿತ್ತು. ಸುಬ್ರಹ್ಮಣ್ಯದ ಪುರೋಹಿತ ಶ್ರೀಕಾಂತ್ ಮಯ್ಯ ಹಾಗೂ ತಂಡದವರು ನಿನ್ನೆ ರಾತ್ರಿ ಕಚೇರಿಯಲ್ಲಿ ವಾಸ್ತುಪೂಜೆ ನೆರವೇರಿಸಿದರು. ಕಚೇರಿ ಉದ್ಘಾಟನೆ ವೇಳೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಸುಳ್ಯ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ, ಹಿರಿಯ ನಾಯಕರಾದ ಎವಿ ತೀರ್ಥರಾಮ, ಕೃಷ್ಣ ಶೆಟ್ಟಿ ಕಡಬ, ವೆಂಕಟ್ ಬಳಲಂಬೆ, ತಾಲೂಕು ಪಂಚಾಯತ್ ಅಧ್ಯಕ್ಷ ಚನೇಕಲ್ ತಡ್ಕ, ನಾರಾಯಣ ಕೇಕಡ್ಕ, ಸುರೇಶ್ ಕಣೆಮರಡ್ಕ, ವೆಂಕಟ ದಂಬೆಕೋಡಿ, ಎನ್ಕೆ ಪ್ರಕಾಶ್ ಕಡಬ, ಮೋಹನ್ ರಾಮ್ ಸುಳ್ಳಿ, ಸಿಟಿ ಸುರೇಶ್, ದಿನೇಶ್ ಮೆದು, ಚಾಲಕ ಮುರುಳಿ ಭೀಮಾಜಿಗೋಡ್ಲು, ಬೆಂಗಳೂರು ಕಚೇರಿ ಸಹಾಯಕ ರಾಧಾಕೃಷ್ಣ ರಾವ್, ಸಚಿವರ ಪತ್ನಿ ಶ್ರೀಮತಿ ವೇದವತಿ ಅಂಗಾರ, ಪುತ್ರ ಗೌತಮ್, ಪುತ್ರಿ ಪೂಜಾ ಮತ್ತಿತರರು ಉಪಸ್ಥಿತರಿದ್ದರು. ಕೊಡಗಿನ ಸಂಪಾಜೆ ಹೋಬಳಿಯ ಮದೆನಾಡು ಗ್ರಾಮದಲ್ಲಿ ಶ್ರೀ ಆದಿ ಚುಂಚನಗಿರಿ ಶಾಖಾ ಮಠದ ಶಂಕುಸ್ಥಾಪನೆ ಮತ್ತು ಮದೆ ಮಹೇಶ್ವರ ವಿದ್ಯಾಸಂಸ್ಥೆ ಹಸ್ತಾಂತರ ಕಾರ್ಯಕ್ರಮ ಇಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಶಾಸಕ ಕೆಜಿ ಬೋಪಯ್ಯ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಎಲ್ಲ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಸುಳ್ಯದಿಂದ ಗೌಡ ಸಂಘದ ಮುಖಂಡರುಗಳಾದ ಪಿಸಿ ಜಯರಾಮ, ನಿತ್ಯಾನಂದ ಮುಂಡೋಡಿ, ಯುಬಿ ಚಕ್ರಪಾಣಿ, ಡಾಕ್ಟರ್ ಲೀಲಾಧರ್, ಡಿವಿ ಸತೀಶ್, ಚಂದ್ರಕೋಲ್ಚರ್, ದಿನೇಶ್ ಮಡಪಾಡಿ, ನಾರಾಯಣ ಕೆಸಿ, ಜಾಕೆ ಸದಾನಂದ ಕುರುಂಜಿ, ಎನ್ಸಿ ಅನಂತ, ಪಿಡಿ ರಾಧಾಕೃಷ್ಣ ಬಿಆರ್, ಪದ್ಮಯ್ಯ, ಗಣಪತಿ ಬಿಎ, ದಾಮೋದರ ಮಾಸ್ತರ್ ಕುಯಿಂತೋಡ್, ಎನ್ಎ ಕೃಷ್ಣಪ್ಪ ನಡುಬೆಟ್ಟು, ಸ್ಟುಡಿಯೋ ಗೋಪಾಲ್, ರೇಣುಕಾ ಸದಾನಂದ ಮೊದಲಾದವರು ಭಾಗವಹಿಸಿದ್ದರು. ಕಳೆದ ಕೆಲವು ತಿಂಗಳುಗಳಿಂದ ಸರ್ಕಾರವು ಪಡಿತರ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯಡಿ ಕುಚ್ಚುಲು ಅಕ್ಕಿ ವಿತರಣೆ ಮಾಡುತ್ತಿರುವುದರಿಂದ ಸಮಸ್ಯೆಯಾಗುತ್ತಿದ್ದು, ಇನ್ನು ಮುಂದಕ್ಕೆ 1 ತಿಂಗಳು ಬೆಳ್ತಿಗೆ ಅಕ್ಕಿ, ಇನ್ನೊಂದು ತಿಂಗಳು ಕುಚ್ಚುಲು ಅಕ್ಕಿ ವಿತರಿಸುವಂತೆ ತಾಲೂಕು ದಂಡಾಧಿಕಾರಿ ಅನಿತಾ ಲಕ್ಷ್ಮಿ ಅವರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ರವೀಂದ್ರ ತೊಡಿಕಾನ, ಧರ್ಮಪಾಲ ಕೊಯಿಂಗಾಜೆ, ಎಸ್ಕೆ ಹನೀಫ್ ಸಂಪಾಜೆ ಅವರು ಮನವಿ ಸಲ್ಲಿಸಿದರು. ಆಲೇಟಿ ಗ್ರಾಮದ ಗುಂಡ್ಯ ಮಾಡಾರಮನೆ ಸಪರಿವಾರ ಶ್ರೀ ಉಳ್ಳಾಕುಲು ದೈವಸ್ಥಾನದ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ಶ್ರೀ ದೈವಗಳ ಧರ್ಮ ನಡಾವಳಿ ನೇಮೋತ್ಸವ ಜರುಗಿತು. ಫೆಬ್ರವರಿ 2ರಂದು ಸಂಜೆ ಗಂಟೆ 6ರಿಂದ ಭಜನಾ ಕಾರ್ಯಕ್ರಮವು ಶ್ರೀ ಸದಾಶಿವ ಭಜನಾ ಸಂಘ ಆಲೇಟಿ, ನವೋದಯ ಸ್ವಸಹಾಯ ಸಂಘ ಆಲೇಟಿ ಒಕ್ಕೂಟ ಇವರಿಂದ ನಡೆಯಿತು. ಮರುದಿನ ಬೆಳಗ್ಗೆ ತಂತ್ರಿವರ್ಯರ ನೇತೃತ್ವದಲ್ಲಿ ಉಗ್ರಾಣ ತುಂಬಿಸಿ ನಾಗತಂಬಿಲ ಸೇವೆಯು ಜರುಗಿತು. ಬಳಿಕ ದೈವ ದೇವರುಗಳಿಗೆ ತಂಬಿಲ ಸೇವೆ ನಡೆಯಿತು.
ರಾತ್ರಿ ಶ್ರೀ ಉಳ್ಳಾಕುಲು ದೈವದ ಕಿರಿಯರ ನೇಮ ಹಾಗೂ ಹಿರಿಯರ ನೇಮವು ಜರುಗಿತು. ಸುದ್ದಿ ನ್ಯೂಸ್ ಬುಲೆಟ್ನಲ್ಲಿ ಶಾರ್ಟ್ ಬ್ರೇಕ್. ಜನಸಾಮಾನ್ಯರ ಬಳಿಗೆ ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಯೋಚಿಸಿದಂತೆ ಯೋಜನೆಗಳ ಅನುಷ್ಠಾನ. ಕೋವಿಡ್-19ನ ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ. ತಿಂಗಳ ಬಡ್ಡಿ ಕೇವಲ 0.8%, ಪ್ರತಿ ಗ್ರಾಂಗೆ ರೂಪಾಯಿ 3,000 ಮೌಲ್ಯ. ಠೇವಣಿದಾರರಿಗೆ ಸುವರ್ಣಾವಕಾಶ, ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿ ದರ. ಸಾಲ ಸೌಲಭ್ಯ ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ, ವೇತನಾಧಾರಿತ ಕೈಗಾರಿಕೆ ಮತ್ತು ಸೇವಾ ಘಟಕ, ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿ ದರದಲ್ಲಿ. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು. 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಬಿಸಿ ರೋಡ್ ಹಾಗೂ ಮಂಗಳೂರಿನಲ್ಲಿ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ ಇದೀಗ ಸುಳ್ಯದಲ್ಲಿ ಶುಭಾರಂಭ. ಪೆಟ್ ಪ್ಲಾನೆಟ್. ಇಲ್ಲಿ ಕೋಳಿ, ದನ, ಬೆಕ್ಕು, ಹಂದಿ ಇನ್ನಿತರ ಸಾಕು ಪ್ರಾಣಿ ಹಾಗೂ ಪಕ್ಷಿಗಳ ಔಷಧಿ ಮತ್ತು ಫುಡ್ ದೊರೆಯುತ್ತದೆ. ಹಾಗೂ ಉತ್ತಮ ತಳಿಯ ನಾಯಿ ಮರಿಗಳು, ಬೆಕ್ಕಿನ ಮರಿಗಳು ಲಭ್ಯ. ಮನೆಯ ಸಾಕು ಪ್ರಾಣಿಗಳಿಗೆ ಅತ್ಯುತ್ತಮವಾದ ಆರೈಕೆ ನೀಡಿ. ಭೇಟಿ ಕೊಡಿ ಪೆಟ್ ಪ್ಲಾನೆಟ್, ಕಾಮತ್ ಕಾಂಪ್ಲೆಕ್ಸ್ ಹತ್ತಿರ, ಹಳೆ ಬಸ್ ಸ್ಟ್ಯಾಂಡ್, ಮುಖ್ಯ ರಸ್ತೆ, ಸುಳ್ಯ. ಮೊಬೈಲ್ 9480198769. ಮನೆಯ ಅಂದಕ್ಕೊಂದು ಸುಂದರವಾದ ಪೀಠೋಪಕರಣ ಸ್ಪರ್ಶ ಸಿಕ್ಕರೆ ಮನೆಯಾಗುವುದು ನಿಮ್ಮ ಕಲ್ಪನೆಯ ಅರಮನೆ. ಮಂಗಳೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ವತಿಯಿಂದ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಸುಳ್ಯದಲ್ಲಿ ದಶಕಗಳಿಂದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇದೀಗ ಅತಿ ವಿಶಾಲವಾದ ಸ್ಥಳ ಸೌಕರ್ಯಗಳೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ. ಎಲ್ಲ ಪ್ರಖ್ಯಾತ ಕಂಪನಿಗಳ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಅತಿ ಹೆಚ್ಚು ಸಂಗ್ರಹ. 12ನೇ ವರ್ಷಕ್ಕೆ ಪಾದಾರ್ಪಣೆ ಹಾಗೂ ಹೊಸ ವರ್ಷದ ಪ್ರಯುಕ್ತ ಸ್ಪೆಷಲ್ ಆಫರ್. ನಿಮ್ಮ ಮನಸ್ಸಿಗೊಪ್ಪುವ ಮರದ ಮತ್ತು ಉಕ್ಕಿನ ಎಲ್ಲ ತರಹದ ಪೀಠೋಪಕರಣಗಳನ್ನು ತಯಾರಿಸಿಕೊಡಲಾಗುವುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ ಹಾಗೂ ಮಿತಿ ದರ, ನಗುಮುಖದ ಸೇವೆ, ಉಚಿತ ಸಾಗಾಟ, ಬಜೆಟ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯ. ಮಂಗಳೂರು ಫರ್ನಿಚರ್ ನಿಮ್ಮ ಕನಸಿನ ಮನೆಯನ್ನು ಚಂದ ಕಾಣಿಸಲು ಒಂದು ಪರಿಪೂರ್ಣವಾದ ಮಳಿಗೆ. ಸಂಪರ್ಕಿಸಿ ಮಂಗಳೂರು ಫರ್ನಿಚರ್, ಕಶ್ಯಪ ಕಾಂಪ್ಲೆಕ್ಸ್, ಶ್ರೀರಾಂಪೇಟೆ, ಸುಳ್ಯ. 9742992599, 08257232366. ನೀವು ಸುಳ್ಳಿದವರಾಗಿದ್ದು ಉದ್ಯೋಗ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮಗೊಂದು ಸಿಹಿ ಸುದ್ದಿ. ಸುಳ್ಯದಲ್ಲಿ ನೂತನವಾಗಿ ಶುಭಾರಂಭಗೊಳ್ಳಲಿರುವ ಮೇಡೋಕ್ ಮೆಡಿಕಲ್ಸ್ಗೆ ಈ ಹುದ್ದೆಗೆ ಜನ ಬೇಕಾಗಿದ್ದಾರೆ. ಫಾರ್ಮಸಿಸ್ಟ್, ಫಾರ್ಮಸಿ ಡಿಸ್ಪ್ಯಾನೇಜಿಂಗ್ ಸ್ಟಾಫ್, ಆಪ್ಟಿಕಲ್ ಸೇಲ್ಸ್ ಸ್ಟಾಫ್, ಆಪ್ಟೋಮೆಟ್ರಿಸ್ಟ್. ಸ್ಥಳ ಮೇಡೋಕ್ ಮೆಡಿಕಲ್ಸ್ ಅಂಡ್ ವಿಷನ್ ಕೇರ್ ಆಪ್ಟಿಕಲ್ಸ್, ತಾಲೂಕು ಕಚೇರಿ ಮುಂಭಾಗ, ಕೆವಿಜಿ ಕ್ಯಾಂಪಸ್ ಬಳಿ, ಸುಳ್ಯ. ಸೆಂಡ್ ಯುವರ್ ರೆಸ್ಯೂಮ್ ಟು medocmedicals@gmail.com. ಓಂ ಶ್ರೀ ಅಷ್ಟ ದಿಗ್ಬಂಧನ ಮೋಡಿ ಮಾಂತ್ರಿಕ ಜ್ಯೋತಿಷ್ಯ ಕೇಂದ್ರ. ಪಂಡಿತ್ HM ಶಾಸ್ತ್ರಿ, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮ ಎಲ್ಲಾ ಗುಪ್ತ ಸಮಸ್ಯೆಗಳಿಗೊಂದು ಓಪನ್ ಚಾಲೆಂಜ್. ಅಘೋರಿ ನಾಗ ಸಾಧುಗಳ ಪ್ರಪಂಚದ ದಿವ್ಯ ದೃಷ್ಟಿಯಿಂದ, ಶ್ರೀ ಚೌಡಿ ದುರ್ಗಾ ದೇವಿಯ ರಹಸ್ಯ ಮಂತ್ರಶಕ್ತಿಯಿಂದ ಸಾಲಬಾಧೆ, ಅತ್ತೆ ಸೊಸೆಯರ ಕಿರಿಕಿರಿ, ಮಾಟ ಮಂತ್ರ ತಡೆ, ವ್ಯವಹಾರದಲ್ಲಿ ಮೋಸ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿಯರ ಗುಪ್ತ ಸಮಸ್ಯೆ, ಇನ್ನೊಬ್ಬರ ಹತ್ತಿರ ಹೇಳಿಕೊಳ್ಳಲಾಗದೆ ಮನನೊಂದ ಕಷ್ಟಗಳಿಗೆ ಗುರಿಯಾಗಿ ಜೀವನವೇ ಬೇಡವೆನಿಸಿದಾಗ ಇಲ್ಲಿ ಚೌಡಿ ದುರ್ಗಾ ಮಾತೆಯ ಸದಾಚಾರ ಪೂಜಾ ಶಕ್ತಿಯಿಂದ
ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಪಂಡಿತ್ ಎಚ್.ಎಂ. ಶಾಸ್ತ್ರಿ, ಓಂ ಶ್ರೀ ಅಷ್ಟದಿಗ್ಬಂಧನ ಮೋಡಿ ಮಾಂತ್ರಿಕ ಜ್ಯೋತಿಷ್ಯ ಕೇಂದ್ರ, ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕ ಪಂಚ ಸೀಮೆಯೊಡೆಯನ ಜಾತ್ರಾ ಮಹೋತ್ಸವ ಪರಿವಾರ ಪಂಚಲಿಂಗೇಶ್ವರ ದೇಗುಲದಲ್ಲಿ ಸಂಭ್ರಮವೋ ಸಂಭ್ರಮ. ಫೆಬ್ರವರಿ 5ರಂದು ದರ್ಶನ ಬಲಿ, ಫೆಬ್ರವರಿ 6ರಂದು ಬ್ರಹ್ಮರಥೋತ್ಸವ. ಸುದ್ದಿ ಚಾನೆಲ್ನಲ್ಲಿ ನೇರ ಪ್ರಸಾರ, ಎಲ್ಇಡಿ ಪರದೆಯ ಮೂಲಕವೂ ಲೈವ್. ನಮ್ಮೂರ ಜಾತ್ರೆ ಸುದ್ದಿಯ ಮೂಲಕ ಜಗದಗಲ ಪ್ರಸಾರ. ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರ ಸುಳ್ಳಿದ ಕಲ್ಕುಡ ದೇವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವ. ಶ್ರೀ ಕಲ್ಕುಡ ಕಲ್ಲುರ್ಟಿ ಗುಳಿಗ ದೈವಗಳ ನೇಮ. ಸುದ್ದಿ ಚಾನೆಲ್ನಲ್ಲಿ ನೇರ ಪ್ರಸಾರ, ಫೆಬ್ರವರಿ 7 ಆದಿತ್ಯವಾರ ಬೆಳಿಗ್ಗೆ 6ರಿಂದ. ಸುದ್ದಿ ಚಾನೆಲ್ ಈಗ ಹೆಚ್ಚು ವಿಶಾಲ, ಹೆಚ್ಚು ವಿಸ್ತಾರ. ಸುದ್ದಿ ಚಾನಲ್ ಈಗ ಹೆಚ್ಚು ಪ್ರಚಾರ. ಸುದ್ದಿ ಚಾನೆಲ್ ಜಗದಗಲ ಪ್ರಸಾರ. ಸಹಸ್ರಾರು ವೀಕ್ಷಕರನ್ನು ತಲುಪುತ್ತಿದೆ ನಮ್ಮ ನೇರ ಪ್ರಸಾರ. ನಿಮ್ಮೂರ ಕಾರ್ಯಕ್ರಮಗಳ, ಜಾತ್ರೆಗಳ, ನೇಮೋತ್ಸವಗಳ ನೇರ ಪ್ರಸಾರಗಳಿಗೆ ನಾವು ಸಿದ್ಧ. ಪೂರ್ಣ ಮಾಹಿತಿಯೊಂದಿಗೆ ಅನಾವರಣಗೊಳಿಸಲು ನಾವು ಬದ್ಧ. ಸುದ್ದಿ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಮೂಲಕ ಪ್ರಸಾರ. ಸುದ್ದಿ ಲೈವ್, ಸುದ್ದಿ ಲೈವ್, ಸುದ್ದಿ ಲೈವ್. ಬ್ರೇಕಿನ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಬೆಳ್ಳಾರೆ ಗ್ರಾಮದ ನೆಟ್ಟಾರು ಕಿನಿಮಜಲು ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯದಲ್ಲಿ ಶ್ರೀ ಕೊರಗಜ್ಜ ದೈವದ ಘಂಟೆ ತೆಂಬರೆಯಲ್ಲಿ ಕೋಲೋತ್ಸವವು ನಿನ್ನೆ ನಡೆಯಿತು. ಬುಧವಾರ ರಾತ್ರಿ ಗಂಟೆ 7ಕ್ಕೆ ಕಲ್ಲುರ್ಟಿ ಮತ್ತು ಶ್ರೀ ಮಂತ್ರ ದೇವತೆ ದೈವದ ಅಗೆಲು ಸೇವೆ ನಡೆದ ಬಳಿಕ ಕೊರಗಜ್ಜ ದೈವದ ಕೋಲ ನಡೆಯಿತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಆಲೇಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಂಗತ್ತಮಲೆ ಎಂಬಲ್ಲಿ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು. ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ವತಿಯಿಂದ ವಿಶೇಷ ಅನುದಾನದಲ್ಲಿ ರಂಗತ್ತಮಲೆ ಶಾಲೆಯ ಬಳಿಯಿಂದ ಕಟ್ಟೆಕಳ ಕಡೆಗೆ ಸಂಪರ್ಕಿಸುವ ರಸ್ತೆ ಕಾಮಗಾರಿ ಕೆಲಸ ಪ್ರಾರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಪಂಚಾಯತ್ ಅಧ್ಯಕ್ಷ ಹರೀಶ್ ರಂಗತ್ಮಲೆ, ಪಂಚಾಯತ್ ಸದಸ್ಯರಾದ ಶಿವಾನಂದ ರಂಗತ್ಮಲೆ, ಶ್ರೀಮತಿ ಶಶಿಕಲಾ ನಾಯಕ್ ದೋಣಿಮುಲೆ, ಭಾಗೀರಥಿ ಪತ್ತುಕುಂಜ, ಪಂಚಾಯತ್ ಮಾಜಿ ಸದಸ್ಯ ರಾಮಚಂದ್ರ ರಂಗತ್ಮಲೆ ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ಕಾಂಚೋಡು ಶ್ರೀ ಮಂಜುನಾಥೇಶ್ವರ ದೇವಾಲಯದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಫೆಬ್ರವರಿ 11ರಿಂದ ಫೆಬ್ರವರಿ 14 ತನಕ ಜರುಗಲಿದ್ದು, ಕೊನೆ ಮುಹೂರ್ತವು ಇಂದು ನೆರವೇರಿತು. ದೇವಳದ ಧರ್ಮದರ್ಶಿ ಪರಮೇಶ್ವರಯ್ಯ ಕಾಂಚೋಡು ದೇವತಾ ಪ್ರಾರ್ಥನೆ ನೆರವೇರಿಸಿದ ಬಳಿಕ ಗೊನೆ ಕಡಿಯಲಾಯಿತು. ಧರ್ಮದರ್ಶಿ ಪರಶುರಾಮ ಕಾಯರ ದೊಡ್ಡಮನೆ, ಶ್ರೀ ಕ್ಷೇತ್ರದ ಅರ್ಚಕ ಗೋವಿಂದ ಭಟ್, ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಪಂಚಸೀಮೆಯ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಳದ ವರ್ಷಾವಧಿ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು, ನಿನ್ನೆ ಮಹಾಪೂಜೆ, ನಿತ್ಯ ಬಲಿ, ಸಂಜೆ ಹಸಿರು ಕಾಣಿಕೆ ಮೆರವಣಿಗೆ ಪುತ್ತಿಯ ಕಟ್ಟೆಯಿಂದ ಆರಂಭಗೊಂಡು ದೇವಳಕ್ಕೆ ಸಮರ್ಪಣೆಗೊಂಡಿತು. ದಂಡಮಾಲೆ ಹಾಕಿ ಬಲಿ ಬೇತಾಳಗಳು ಇಳಿಯುವುದು ನಡೆಯಿತು. ಇಂದು ಶ್ರೀದೇವರ ಉತ್ಸವ ಮಹಾಪೂಜೆ ಜರುಗಿತು. ನಾಳೆ ಹಗಲು ಶ್ರೀದೇವರ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಪ್ರಸಾದ ವಿತರಣೆಯಾಗಲಿಕ್ಕಿದೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿದೆ. ಫೆಬ್ರವರಿ 6ರಂದು ರಾತ್ರಿ ಶ್ರೀದೇವರ ಬ್ರಹ್ಮ ರಥೋತ್ಸವ ಜರುಗಲಿದೆ. ಮೂಡಬಿದಿರೆ ಆಳ್ವಾಸ್ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದ 36ನೇ ರಾಜ್ಯ ಜೂನಿಯರ್ ಅಥ್ಲೆಟಿಕ್ ಕ್ರೀಡಾಕೂಟದ ಹೈಜಂಪ್ ಸ್ಪರ್ಧೆಯಲ್ಲಿ ಚರಿತ್ ಪ್ರಕಾಶ್ ಕಂಬಳ ಇವರು ಪ್ರಶಸ್ತಿ ಪಡೆದು ಫೆಬ್ರವರಿ 6ರಿಂದ ಫೆಬ್ರವರಿ 10ರವರೆಗೆ ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಹೈಜಂಪ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ. ಇವರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ, ಎಸ್ಡಿಸಿಸಿ ಬ್ಯಾಂಕಿನ ಎಜಿಎಂ ಚಂದ್ರಪ್ರಕಾಶ್ ಕಂಬಳ ಮತ್ತು ಶಿಕ್ಷಕಿ ಹಂಸಾವತಿ ದಂಪತಿಗಳ ಪುತ್ರ. ಮಡಿಕೇರಿ ಕಡೆಯಿಂದ ಮಂಗಳೂರು ಕಡೆಗೆ ಎಳನೀರು ತೆಗೆದುಕೊಂಡು ಹೋಗುತ್ತಿದ್ದ ದೋಸ್ತ್ ವಾಹನ ಮತ್ತು ಮಂಗಳೂರು ಕಡೆಯಿಂದ ಮಡಿಕೇರಿ ಕಡೆಗೆ ಪೈನಾಪಲ್ ತೆಗೆದುಕೊಂಡು ಹೋಗುತ್ತಿದ್ದ ಪಿಕಪ್ ವಾಹನ ಪರಸ್ಪರ ಡಿಕ್ಕಿ ಹೊಡೆದು
ಪಿಕಪ್ ಪಲ್ಟಿಯಾದ ಘಟನೆ ಹಳೆಗೇಟಿನಲ್ಲಿ ಇಂದು ನಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮ ಅಶೋಕ್ ಲೈಲ್ಯಾಂಡ್ ದೋಸ್ತ್ ವಾಹನದ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು, ಪಲ್ಟಿಯಾದ ಬೊಲೆರೋ ಪಿಕಪ್ ಕೂಡ ಜಖಂಗೊಂಡಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ